ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ 18ನೇ ತಾರೀಕಿದು. ಇಲ್ಲಿ ಏನಾಗುತ್ತೆ, ತಾಂಡವ್ ಲಾಯರ್ ಸಮೇತ ಮನೆಗೆ ಬಂದಿರ್ತಾರೆ. ಈ ಮನೆ ನನಗೆ ಸೇರಿದ್ದು, ಈ ಮನೆ ನನಗೆ ಬಿಟ್ಕೊಡ್ಲೇಬೇಕು, ಇಲ್ಲ ಈ ಮನೆಗೆ ಎಷ್ಟು ಅಮೌಂಟ್ ಆಗುತ್ತೋ ನಾನು ಎಷ್ಟು ಅಮೌಂಟ್ ಕೇಳ್ತೀನಿ ಅಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ತಾಂಡವ್ ಮತ್ತು ಲಾಯರ್ ಇಬ್ಬರು ಹೇಳ್ತಾರೆ. ಅವಾಗ ಧರ್ಮಣ್ಣವ್ರು, ಸೈಟ್ ನನ್ನ ಹೆಸ್ರಲ್ಲಿ ಇರೋದು ಕಣೋ ಅಂದರೆ, ಸೈಟ್ ನಿನ್ನ ಹೆಸ್ರಲ್ಲಿದ್ದರೆ ಮನೆ ನನ್ನ ಹೆಸ್ರಲ್ಲಿ ಇದೆ, ಅದೆಲ್ಲ ಬೇಡ ಇವಾಗ, ನನಗೆ ಇವಾಗ ದುಡ್ಡು ಬೇಕು ಅಷ್ಟೇನೆ, ಇಲ್ಲ ಮನೆ ಬಿಟ್ಟು ಹೋಗ್ಬೇಕು, ಈ ಮನೆ ನನಗೆ ಬೇಕು ಅಂತ ಅಂದ್ಬಿಟ್ಟು ತಾಂಡವ್ ಆಟ ಇಟ್ಕೊಂಡು ಕೂತ್ಕೊಂತಾರೆ. ಆವಾಗ ಧರ್ಮಣ್ಣವ್ರು, ಅಲ್ಲ ಕಣೋ, ನಿನ್ನನ್ನು ಹೆತ್ತು ಹೊತ್ತು ಸಾಕಿದ್ದಕ್ಕೆ ಇವಾಗ ಈ ಮನೇನೂ ಕಿತ್ಕೊಳಕ್ಕೆ ಬಂದಿದೆಯೇನೋ, ನೀನು ನಮ್ಮ ಮಗನೇನೋ, ಹಿಂಗೆಲ್ಲ ಮಾಡ್ಬೋದೇನೋ ನೀನು ಅಂದಾಗ, ಹೌದಪ್ಪ ನಾನು ನಿಮ್ಮ ಮಗ ಅಲ್ಲ, ಏನಿವಾಗ ನನಗೇನೋ ಮಗ ಅಂತ ಯಾವಾಗ ತಾನೇ ನನಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ ನೀವು ಅಂತ ಅಂದ್ಬಿಟ್ಟು ತಾಂಡವ್ ಧರ್ಮಣ್ಣಂಗೆ ಹೇಳ್ತಾರೆ. ಅವಾಗ ಕುಸುಮರು, ನೀನು ಇಂಥ ಮನೆ ಆಳ ಅಂತ ತಿಳ್ಕೊಂಡಿರ್ಲಿಲ್ಲ ಕಣೋ ನಾವು, ಇದೊಂದು ಮನೆ ಇದೆ, ಈ ಮನೆನೂ ಕಿತ್ಕೊಳಕ್ಕೆ ಬಂದಿದೆಯಲ್ಲೋ ನೀನು, ಸ್ವಲ್ಪನಾರು ಬುದ್ಧಿ ಬೇಡವೇನೋ ನಿನಗೆ, ಯಾಕೋ ಇಷ್ಟು ಅಯ್ಯೋ ಅನಿಸ್ತಿದ್ಯಾ ನಮ್ಗೆ ನೀನು ಅಂತ ಕುಸುಮವ್ರು ಹೇಳ್ತಾರೆ. ಅವಾಗ ಹೌದಮ್ಮ, ನಾನು ಬುದ್ಧಿ ಇಲ್ಲ ಏನಿವಾಗ, ನಾನು ಹೀಗೇನೆ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಅವಾಗ ಧರ್ಮಣ್ಣವರು, ಅಲ್ಲ ಕಣೋ, ಮಗ ತಂದೆ ತಾಯಿಗೆ ಒಳ್ಳೆ ಮಗ ಆಗಲಿಲ್ಲ, ಹೆಂಡ್ತಿಗೆ ಒಳ್ಳೆ ಗಂಡ ಆಗಲಿಲ್ಲ, ಮಕ್ಳಿಗೆ ಒಳ್ಳೆ ತಂದೆನೂ ಆಗಲಿಲ್ಲ, ನಿಂದೇನೋ ಜನ್ಮ ನಿಂದು ಅಂದಾಗ, ಹೌದಪ್ಪ ನಾನು ಹಿಂಗೆ, ಏನಿವಾಗ ನನಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಈ ಮನೆ ಬೇಕು ಅಷ್ಟೇನೆ ಅಂತ ಅಂದ್ಬಿಟ್ಟು ಅಂತಾರೆ. ಅದೇ ಸಮಯಕ್ಕೆ ಧರ್ಮಣ್ಣವರು, ಅಲ್ಲ ಕಣೋ ನೀನು ನಮ್ಮ ಮಗನೇನೋ ಅಂತ ಜೋರಾಗಿ ಮಾತಾಡೋಕ್ಕೆ ಹೋಗ್ತಾರೆ. ಅವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಹಂಗೆ ಕೂತ್ಕೊಂಡ್ಬಿಡ್ತಾರೆ. ಅವಾಗ ಭಾಗ್ಯ ಮತ್ತು ಕುಸುಮವ್ರು ಗಾಬರಿಗೆ, ಏನಾಯಿತು ಮಾವ ಏನಾಯಿತು ಅಂತ ಓಡೋಗ್ತಾರೆ. ಅವಾಗ ತಾಂಡವ್ ಅಪ್ಪ ಅಂತ ಮುಂದೆ ಬರೋಕ್ಕೆ ಬರ್ತಾನೆ. ಕುಸುಮವ್ರು ಮುಟ್ಟಕ್ಕೆ ಬಿಡಲ್ಲ, ತಳ್ಳಿಬಿಡ್ತಾರೆ. ಮುಟ್ಬೇಡ ನೀನು, ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು, ನಮಗೆ ನೆಮ್ಮದಿ ಆಗಿಬಿಡ್ತಾ ಇದೆಯೇನೋ, ನಮ್ಗೆ ಯಾಕೋ ಇಷ್ಟೊಂದು ಇದು ಮಾಡ್ತಿದ್ಯಾ, ನಡ್ನೀರಲ್ಲಿ ಕೈ ಬಿಟ್ಬಿಟ್ಟು ಹೋದೆ, ಹೆಂಡ್ತಿ ಮಕ್ಳನ್ನ ಬಿಟ್ಬಿಟ್ಟು ನಮ್ಮನ್ನು ಬಿಟ್ಬಿಟ್ಟು, ಅವತ್ತಿಂದ ನಮ್ಮ ಭಾಗ್ಯ ನಮ್ಮನ್ನು ನೋಡ್ಕೊತಿದ್ದಾಳೆ, ಆದ್ರೂ ನಿನಗೆ ಸಮಾಧಾನ ಆಗಿಲ್ಲ ಅಲ್ವೇನೋ ನಿನಗೆ ಅಂತ ಹೇಳ್ಬಿಟ್ಟು ಕುಸುಮವರು ತಾಂಡವನ್ನ ಧರ್ಮಣ್ಣವ್ರನ್ನ ಮುಟ್ಟೋಕ್ಕೆ ಬಿಡಲ್ಲ. ಅವಾಗ ಭಾಗ್ಯ, ಹೋಗಮ್ಮ ಕಾರ್ ತೊಗೊಬೋಗು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಭಾಗ್ಯ ಹೋಗಿ ಕಾರ್ ತಗೊಬರ್ತಾಳೆ. ಮೆತ್ತು ಕೂರಿಸ್ಕೊಂಡು ಅಲ್ಲಿಂದ ಧರ್ಮಣ್ಣವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಡಾಕ್ಟ್ರು ಹೇಳ್ತಾರೆ, ಸರ್ ಹೇಗೆ ಅಂದರೆ, ಇನ್ನು ಇವಾಗಲೇ ಏನು ಹೇಳೋಕ್ಕಾಗಲ್ಲಮ್ಮ ಇರಿ ಅಂತ ಹೇಳ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಕುಸುಮವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅಲ್ಲಿ ಗಣಪತಿ ದೇವ್ರದ್ದು ವಿಗ್ರಹ ಇಟ್ಟಿರ್ತಾರೆ. ಗಣಪತಿ ದೇವ್ರ ಹತ್ರ, ದೇವರೇ ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದೀಯಪ್ಪ, ನೀನು ಯಾವುದೂ ಇಲ್ಲ ಅಂದಿಲ್ಲ, ನಾನು ಇನ್ನೊಂದು ಕೇಳ್ತೀನಿ ಕೊಟ್ಬಿಡಪ್ಪ, ಈ ಮಾಂಗಲ್ಯ ಭಾಗ್ಯನ ಯಾವುದೇ ಕಾರಣಕ್ಕೂ ಕಿತ್ಕೊಬೇಡಪ್ಪ, ದಯವಿಟ್ಟು ಈ ಮಾಂಗಲ್ಯ ಭಾಗ್ಯ ನನಗೆ ಬೇಕಪ್ಪ, ದಯವಿಟ್ಟು ನಮ್ಮ ಯಜಮಾನ್ರು ನನಗೆ ಉಳಿಸ್ಕೊಟ್ಬಿಡಪ್ಪ, ಸಾಕು ತಂದೆ, ಇನ್ನೇನು ಬೇಡಪ್ಪ, ನಿನ್ನನ್ನೇ ನಂಬಿದ್ದೀನಪ್ಪ, ನನ್ನ ಗಂಡನ ನಾನು ಉಳಿಸ್ಕೊಟ್ಬಿಡಪ್ಪ ನೀನು ಅಂತ ಅಂದ್ಬಿಟ್ಟು ಕುಸುಮವರು ಬೇಡ್ಕೊತಾರೆ. ಅವಾಗ ಭಾಗ್ಯ, ಅತ್ತೆ ಏನು ಯೋಚನೆ ಮಾಡಬೇಡಿ, ಮಾವವ್ರಿಗೆ ಏನೂ ಆಗಲ್ಲ ಅತ್ತೆ, ಮಾವ ಹುಷಾರಾಗ್ತಾರೆ, ದೇವರಿದ್ದಾರೆ ಬಿಡಿ ಅತ್ತೆ, ಮಾವ ಹುಷಾರಾಗ್ತಾರೆ ಅಂತ ಭಾಗ್ಯ ಕೂಡ ಅಳ್ತಾ ಇರ್ತಾಳೆ. ಭಾಗ್ಯ, ನಾವು ಏನಮ್ಮ ಮಾಡಿದ್ದೀವಿ, ದೇವರು ಈ ಥರ ಯಾಕಮ್ಮ ನಮ್ಗೆ ನೋವು ಕೊಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಕುಸುಮರು ದುಃಖ ಮಾಡ್ಕೊತಾರೆ. ಅವಾಗ ಭಾಗ್ಯ, ಅತ್ತೆ ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ, ದೇವರು ಇದ್ದಾರೆ, ಕಾಪಾಡ್ತಾರೆ ಬಿಡಿಯತ್ತೆ ಅಂತ ಭಾಗ್ಯ ಕುಸುಮವ್ರಿಗೆ ಸಮಾಧಾನ ಮಾಡ್ತಾಳೆ. ಆಮೇಲೆ ಸರಿ ಏನಾಗುತ್ತೆ, ಇಲ್ಲಿ ಇವಳು ಶ್ರೇಷ್ಠ ತಾಂಡವ್ಗೆ ಫೋನ್ ಮಾಡ್ತಾಳೆ. ಅಷ್ಟರಲ್ಲಿ ತಾಂಡವ್ ಏನು ಮಾಡ್ತಾನೆ, ಅಪ್ಪಂಗೆ ಈ ಥರ ಆಯ್ತಲ್ಲ ಅಂತ ಓಡಿ ಬರ್ತಾನೆ, ಕಾರ್ ತೆಗೆದ್ಬಿಟ್ಟು ಅವನು ಹಾಸ್ಪಿಟ್ಲ್ ಹತ್ರ ಹೋಗೋಕ್ಕೆ ಬರ್ತಾನೆ. ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾಳೆ. ತಾಂಡವ್ ಎಲ್ಲಿದ್ಯಾ ಅಂದಾಗ, ಇಲ್ಲೇ ಮನೆ ಹತ್ರ ಇದ್ದೀನಿ ಅಂದಾಗ, ಸರಿ ಮನೆ ಇಸ್ಕೊಂಡ್ಯಾ ಅಂದಾಗ, ಅಯ್ಯೋ ಶ್ರೇಷ್ಠ, ಮನೆ ಇಸ್ಕೊಳಕ್ಕೆ ಬಂದ್ಬಿಟ್ಟು ಒಂದು ಇದೇ ಆಗೋಯ್ತು ಅಂದಾಗ, ಏನಾಯಿತು ಅಂತ ಕೇಳ್ತಾನೆ. ಒಂದು ದೊಡ್ಡ ಬ್ಲೆಂಡರೇ ಆಯಿತು ಅಂದಾಗ, ಏನು ಅಂದಾಗ, ಏನಿಲ್ಲ ಅಪ್ಪ ಕೇಳ್ತಾ ಇದ್ರು, ಮನೆ ಕೇಳಿದ ತಕ್ಷಣ ಹಿಂಗೆ ಕೂತ್ಬಿಟ್ರು, ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವಾಗ ಶ್ರೇಷ್ಠ, ತಾಂಡವ್ ಕಮಾನಿಯಾ, ಇದೆಲ್ಲ ಸುಳ್ಳು, ಯಾಕೆ ನಂಬ್ತಿದ್ಯಾ, ಅವ್ರ ನಾಟಕ ಏನು ಅಂತ ನಿನಗೆ ಗೊತ್ತು ತಾನೆ, ಬೇಕು ಅಂತ ಅವ್ರು ನಾಟಕ ಮಾಡ್ತಿದ್ದಾರೆ, ಹಿಂಗಿದ್ರು ನೀನು ಈ ಥರ ನಾಟಕ ಮಾಡಿದ್ರೆ ಮನೆ ಕೇಳಲ್ಲ, ಬಿಟ್ಬಿಟ್ಟು ಹೊಟ್ಟೋಗ್ತೀಯ ಅಂತ ಅವ್ರಿಗೆ ಗೊತ್ತು, ಅದಕ್ಕೆ ಅವ್ರು ಬೇಕು ಅಂತ ನಾಟಕ ಆಡ್ತಿರೋದು, ಅಷ್ಟು ನಿಂಗೆ ಅರ್ಥ ಆಗಲಿಲ್ಲ ತಾಂಡವ್ ಅಂದಾಗ, ಇಲ್ಲ ಶ್ರೇಷ್ಠ ಆ ಥರ ಎಲ್ಲ ಏನೂ ಇಲ್ಲ ಅಂದಾಗ, ಅಯ್ಯೋ ನೀನು ನೋಡಲಿ, ನಿನ್ನ ಮುಂದೆ ಆ ಥರ ಆಡಿದ್ದಾರೆ, ನೀನು ಮನೆ ಬಿಡಲಿ ಅಂತ ಹೇಳ್ಬಿಟ್ಟು, ನಿನ್ಗೆ ಅಷ್ಟು ಅರ್ಥ ಆಗಲಿಲ್ಲ ಕಣೋ, ನೋಡೋ ತಾಂಡವ್ ನನ್ನ ಮಾತು ನೀನು ಕೇಳ್ತೀಯಲ್ವೋ, ನೀನು ಪ್ರತಿಯೊಂದು ಕಷ್ಟದಲ್ಲೂ ನಾನು ತಾನೇ ಜೊತೆಲಿದ್ದಿದ್ದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳು, ನನ್ನ ಮಾತು ಕೇಳು, ಇದೊಂದು ಸತಿ ನನ್ನ ಮಾತು ಕೇಳು ತಾಂಡವ್ ಪ್ಲೀಸ್, ಅವ್ರು ಬೇಕು ಅಂತ ನಾಟಕ ಆಡ್ತಿದ್ದಾರೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಮನೆಯಿಂದ ಬಿಟ್ಟು ಈಚೆ ಬರಬೇಡ, ನೀನು ಅಲ್ಲೇ ಇರು, ನೀನು ಹಾಸ್ಪಿಟ್ಲಿಗೆ ಹೋಗಬೇಡ, ಅಲ್ಲಿ ಹೋದರೆ ಸ್ವಲ್ಪ ದೊಡ್ಡ ಡ್ರಾಮಾ ಮಾಡ್ತಾರೆ, ಹಂಗಾಯಿತು ಹಿಂಗಾಯಿತು ಅಂತ ಹೇಳ್ಬಿಟ್ಟು, ನೀನು ಎಲ್ಲೂ ಹೋಗಬೇಡ, ನೀನು ಅಲ್ಲೇ ಇರು, ಈಗ ಅಲ್ಲಿ ನೀನು ಹಾಸ್ಪಿಟ್ಲಿಗೆ ಹೋದ್ರೆ ತಾನೇ ಅವರು ನಿನ್ನ ಮುಂದೆನೇ ನಾಟಕ ಆಡ್ತಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ. ಆವಾಗ ಇವನು ತಾಂಡವು, ಶ್ರೇಷ್ಠ ಹೌದು ತಾಂಡವ್, ಇದೊಂದು ಸತಿ ನನ್ನ ಮಾತು ಕೇಳ್ತೀಯ ನೀನು ಅಂತ ಹೇಳ್ತಾಳೆ. ಸರಿ ಶ್ರೇಷ್ಠ ಆಯಿತು ಅಂದ್ಬಿಟ್ಟು, ಹೌದು ಶ್ರೇಷ್ಠ ಹೇಳ್ತಿರೋದು ಸರಿಯಾಗೇ ಇದೆ, ಬೇಕು ಅಂತ ಮಾಡಿದರೆ ಅವರು ಅಂತ ಅಂದ್ಬಿಟ್ಟು ಮತ್ತೆ ಅವ್ನು ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲ. ಸರಿ ಅಂದ್ಬಿಟ್ಟು ಮನೇಲೇ ಬಂದು ಕೂತ್ಕೊಂತಾನೆ. ಇಂಥ ಮಕ್ಕಳು ಇರ್ಬೇಕು ಎಲ್ಲರಿಗೂ. ಆಮೇಲೆ ಸರಿ ಅಂದ್ಬಿಟ್ಟು ಆದಿ ಮತ್ತು ಕಿಶನು ಭಾಗ್ಯ ಮನೆ ಕೆಲಸಕ್ಕೆ ಮಾಮೂಲಿ ಬರಂಗೆ ಬರ್ತಾರೆ. ಆಮೇಲೆ ಕಿಶನು, ಸರಿ ಅಣ್ಣ ಅಂದಾಗ, ಸರಿ ಆದಿ ನೀನು ಹೋಗಿ, ನಾನು ಹೋಗ್ತೀನಿ ಅಂದಾಗ, ಕಿಶನು, ಅದೇಣ್ಣ ಯಾಕೆ ಒಂಥರ ಇದೆಯಾ, ಹೋಗಲ್ವ ನೀನು ಅಂದಾಗ, ಅದೆಲ್ಲ ಕಿಶನ್ ಸ್ವಲ್ಪ ಗೊಂದಲ ಆಗ್ತಿದೆ ಅಂದಾಗ, ಗೊಂದಲನ ಯಾಕೆ, ಏನಾಯಿತು ಅಂತ ಕಿಶನ್ ಕೇಳ್ತಾನೆ. ಅವಾಗ
ಏನಿಲ್ಲ ನೆನ್ನೆ ಸುನಂದ ಅತ್ತೆ ಆದಿನ ಕೆಲ್ಸಕ್ಕೆ ತೊಗೋಬೇಡ, ಕೆಲ್ಸಕ್ಕೆ ಬರಬೇಡ ಅಂತೇಳು, ಇಷ್ಟೆಲ್ಲ ಆಗಿದೆ ಆದಿಯಿಂದನೇ, ಆದಿನ ಯಾಕೆ ಕೆಲ್ಸಕ್ಕೆ ಸೇರಿಸ್ಕೊತೀಯ ನೀನು ಅಂತ ಭಾಗ್ಯಂಗೆ ಬೈದರು ಅತ್ತೆ. ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀನಿ ಅಂದಾಗ, ಅಯ್ಯೋ ಅಣ್ಣ ಅಷ್ಟೇನಾ, ಅತ್ತೆ ಏನು ಅಂತ ನಿನಗೆ ಗೊತ್ತು ತಾನೆ, ಬಿಡು ನೀನು ಯಾಕೆ ಯೋಚನೆ ಮಾಡ್ತೀಯ, ನಿನ್ಗೆ ಅತ್ತಿಗೆ ಏನು ಅಂತಲೂ ಗೊತ್ತು, ಕುಸುಮಮ್ಮ ಏನು ಅಂತಲೂ ಗೊತ್ತು ತಾನೆ, ನೀನು ಅದ್ರ ಬಗ್ಗೆ ಅವರಿಬ್ಬರ ಬಗ್ಗೆ ಯೋಚನೆ ಮಾಡು, ನೀನು ಅತ್ತೆ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ. ಸರಿ ನಿಂಗೆ ಬರೋಕ್ಕೇನಾರು ಮುಜುಗರ ಆದರೆ ನಾನು ಬರ್ತೀನಿ ನಡಿ, ನಾನು ಅತ್ತಿಗೆ ಹತ್ರನೂ ಕುಸುಮಮ್ಮ ಹತ್ರ ಮಾತಾಡ್ತೀನಿ ನಡಿ ಅಂತ ಹೇಳ್ಬಿಟ್ಟು ಅಂದಾಗ, ಬೇಡ ಕಿಶನ್ ನಾನು ಹೋಗ್ತೀನಿ ಪರವಾಗಿಲ್ಲ ಅಂದಾಗ, ಇಲ್ಲ ಅಣ್ಣ ಬಾ ನಾನು ಬರ್ತೀನಿ ಅಂತ ತಿರುಗಿ ನೋಡ್ತಾನೆ. ಅಲ್ಲಿ ತಾಂಡವ್ ಕಾರ್ ಇರುತ್ತೆ. ಅಣ್ಣ ತಾಂಡವ್ ಕಾರ್ ಅಲ್ವಾ ಅಂದಾಗ, ಹೌದು ಕಿಶನ್ ತಾಂಡವ್ ಬಂದಿರಂಗಿದ್ದಾನೆ ಅಂತ ಅದು ಹೇಳ್ತಾರೆ. ಹ್ಞೂಣ ಏನೋ ಹಂಪ ಮಾಡೋಕ್ಕೆ ಬಂದಿರ್ತಾನೆ ಇನ್ನೇನು ಅಂದಾಗ, ಸರಿ ಬಾ ಅದೇನು ನೋಡೋಣ ಅಂತ ಮುಂದೆ ಹೋಗ್ತಾರೆ. ಅಲ್ಲೊಂದು ಇಬ್ಬರು ಹೆಂಗಸರು ನಿಂತಿರ್ತಾರೆ. ನಿಂತಿದ್ದ ತಕ್ಷಣ ತಾಂಡವ್ ಆದಿ, ಕಿಶನ್ ಅಲ್ಲಿ ನೋಡು ಹೆಂಗಸ್ರು ಯಾಕೋ ನಿಂತಿದ್ದಾರೆ, ಬಾ ಅವ್ರನ್ನ ಕೇಳೋಣ ಅಂದಾಗ ಮುಂದೆ ಬಂದ್ಬಿಟ್ಟು ಆದಿ ಅವ್ರನ್ನ ಕೇಳ್ತಾರೆ. ಯಾಕೆ ಏನಾಯಿತು ಇಲ್ಲಿ ನಿಂತಿದ್ದೀರಾ ಅಂತ ಅಂದ್ಬಿಟ್ಟು ಅಂದಾಗ ಅವರು ಇಬ್ಬರು ಮಾತಾಡ್ಕೊತಿರ್ತಾರೆ. ಪಾಪ ಧರ್ಮಣ್ಣವ್ರನ್ನು ಏನೋ ಡಾಕ್ಟ್ರು ತುಂಬ ಸೀರಿಯಸ್ ಅಂತ ಹೇಳ್ತಿದಾರಂತೆ, ಪಾಪ ಧರ್ಮಣ್ಣವ್ರಿಗೆ ಏನಾಗುತ್ತೇನೋ ಅಂತ ಇಬ್ಬರು ಹೆಂಗಸ್ರು ಮಾತಾಡ್ಕೊತಿರ್ತಾರೆ. ಅದೇ ಸಮಯಕ್ಕೆ ಕಿಶನ್ ಮತ್ತು ಆದಿಯಲ್ಲಿ ಬಂದು, ಯಾಕೆ ಏನಾಯಿತು ಎಲ್ಲ ಇಲ್ಲಿ ನಿಂತಿದ್ದೀರ ಅಂದಾಗ, ಏನಿಲ್ಲ ಧರ್ಮಣ್ಣವ್ರಿಗೆ ಹುಷಾರಿಲ್ಲ, ಹಿಂಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ, ಅದರಿಂದ ಎಲ್ಲ ನಾವು ಇಲ್ಲೇ ಇದ್ದೀವಿ ಅಂದಾಗ, ಅಷ್ಟೇ ಇಲ್ಲ ಹೌದಾ ಅಂದ್ಬಿಟ್ಟು ಆದಿ ಮತ್ತು ಕಿಶನ್ ಕೂಡ ಹಾಸ್ಪಿಟ್ಲಿಗೆ ಹೊರಟ್ಬಿಡ್ತಾರೆ. ಹೊರಟಿದ ತಕ್ಷಣ ಇಲ್ಲಿ ಭಾಗ್ಯ ಮತ್ತು ಕುಸುಮ ಅವ್ರು ಅಳ್ತಾ ಇರ್ತಾರೆ. ಹತ್ಕೊಂಡು ಭಾಗ್ಯ ಕುಸುಮಂಗೆ ಸಮಾಧಾನ ಮಾಡ್ತಿರ್ತಾಳೆ. ಏನೂ ಆಗಲ್ಲ ಬಿಡಿಯತ್ತೆ ಅಂದಾಗ ಮತ್ತೆ ಭಾಗ್ಯ ಡಾಕ್ಟ್ರನ್ನ ಕೇಳ್ತಾಳೆ ಏನಾಯಿತು ಅಂದಾಗ, ಏನೋ ಹೇಳೋಕ್ಕಾಗಲ್ಲಮ್ಮ, ಕ್ರಿಟಿಕಲ್ ತುಂಬ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಇವಾಗಲೇ ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟ್ರ್ ಹೇಳ್ತಾರೆ. ಅವಾಗ ಇದ್ದಿದ್ದು ಗಾಬರಿ ಆಗ್ಬಿಡುತ್ತೆ ಕುಸುಮಂಗೆ ಭಾಗ್ಯ ಏನು ಮಾಡೋದು ಭಾಗ್ಯ ನಾವು ಅಂತಂದ್ಬಿಟ್ಟು ಯೋಚನೆ ಮಾಡ್ಕೊಂಡಿರ್ತಾರೆ. ಅದೇ ಸಮಯಕ್ಕೆ ಆದಿ ಮತ್ತು ಕಿಶನ್ ಅಲ್ಲಿಗೆ ಬರ್ತಾರೆ. ಗೆಳತಿ ಯಾಕೆ ಏನಾಯಿತು ಗೆಳತಿ ಅಂದಾಗ, ಏನಿಲ್ಲ ಫ್ರೆಂಡು, ಇಂಥ ಮಕ್ಕಳು ನಾವು ಎತ್ತಿದ್ದೀವಲ್ಲ ಏನು ಮಾಡೋದು, ಇಂಥ ಮಗನ ಎತ್ತಿರೋದ್ರಿಂದ ಈ ಥರ ನಾವು ಅನುಭವಿಸ್ಲೇಬೇಕು ಈ ಮಗನಿಂದ, ನಮಗೆ ನಿಮ್ಮದೇಗಿರೋಕೆ ಎಲ್ಲಿ ಬಿಡ್ತಾನೆ ಈ ಮಗ ಅಂತ ಅಂದ್ಬಿಟ್ಟು ಅಂದಾಗ, ಹೌದಾ ಏನಾಯಿತು ಗೆಳತಿ ಯಾಕೆ ಏನಾಯಿತು, ಏನಿಲ್ಲ ಅಂದಾಗ, ಸರಿ ಡಾಕ್ಟ್ರ್ ಏನಂದರು ಅಂತ ಕೇಳ್ತಾರೆ. ಭಾಗ್ಯ ಏನಿಲ್ಲ ದೇವರೇ, ಡಾಕ್ಟ್ರು ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ದೇವ್ರು ಅಂದಾಗ, ಸರಿ ಆಯಿತು ನಾನು ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇ ಒಳಗಡೆ ಹೋಗ್ತಾರೆ. ಇಲ್ಲಿ ಸರಿ ಅಂದ್ಬಿಟ್ಟು ಭಾಗ್ಯ ಮತ್ತು ಕುಸುಮ ನಿಂತಿರ್ತಾರೆ. ಕಿಶನ್ ಕೂಡ ಅಲ್ಲೇ ಇರ್ತಾರೆ. ಕಿಶನ್ ಒಂದು ಸ್ವಲ್ಪ ಸಹಾಯ ಮಾಡ್ತೀಯಪ್ಪ ಅಂತ ಭಾಗ್ಯ ಕೇಳ್ತಾರೆ. ಹೇಳಿ ಎತ್ಕೆ ಅಂತ ಕಿಶನ್ ಹೇಳ್ತಾನೆ. ಒಂದು ಕೆಲಸ ಮಾಡು, ತನ್ಮಯಿ ಸ್ಕೂಲಿಂದ ಬಂದಿರ್ತಾರೆ, ಮತ್ತು ಅವ್ರು ಯಾರೂ ಇಲ್ಲ ಅಂದ್ರೆ ಗಾಬರಿ ಆಗ್ತಾರೆ, ಅವ್ರು ಅಲ್ಲಿ ಇರೋದು ಬೇಡ, ಹೋಗಿ ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಡ್ತೀಯಾ ಅಂದಾಗ, ಅಯ್ಯೋ ಅಷ್ಟೇನತ್ತೆ ಆಯಿತು ಹೋಗಿ ಕರ್ಕೊಬರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಸರಿ ಅಂತ ಕಿಶನ್ ಅಲ್ಲಿಂದ ಹೊಡಿದ ತಕ್ಷಣ ಹೇಳು ತಾಂಡವ್ ಮತ್ತು ತಾಂಡವ್ ಮನೇಲಿ ಇರ್ತಾನೆ. ಶೇಷ ಬರ್ತಾಳೆ. ಓ ತಾಂಡವ್ ಇಲ್ಲೇ ಇದೆಯಾ, ನಾನು ಎಲ್ಲಿ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟು ಅವ್ರು ಡ್ರಾಮಾ ನೋಡ್ಕೊಂಡು ಅಂದ್ಕೊಂಡೆ, ಸದ್ಯ ನೀನು ಇಲ್ಲೇ ಇದೆಯಲ್ಲ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ಅಂತಾಳೆ. ಆಮೇಲೆ ಇಲ್ಲ ಶ್ರೇಷ್ಠ ಅದು ನೋಡೋರು ಡ್ರಾಮಾ ನಂಗೆ ಕಾಣಲ್ಲ ಅಂದಾಗ, ಏಯ್ ನಿನ್ಗೇನು ತಲೆಯಲ್ಲಿ ಏನಿದೆ, ಅವಳ ಭಾಗ್ಯ ಹೆಂಗೆ ಬೇಕಾದ್ರೂ ಡ್ರಾಮಾ ಮಾಡಿಸ್ತಾಳೆ, ಅಷ್ಟು ನಿನ್ಗೆ ಅರ್ಥ ಆಗಲ್ವಾ, ಈ ಮನೆಗೋಸ್ಕರ ಅವಳು ಏನು ಬೇಕಾದ್ರೂ ಮಾಡ್ತಾಳೆ, ಅಷ್ಟು ಗೊತ್ತಿಲ್ದಲ್ಲೇ ನೀನು ಮಾತಾಡ್ತಿದ್ಯಲ್ಲ, ನಿಮ್ಮಪ್ಪ ನಿಮ್ಮಮ್ಮನೂ ಅದೇ ಥರ ಅವಳು ತಕ್ಕನಾಗೆ ಡ್ರಾಮಾ ಮಾಡ್ತಿರೋದು, ನಿನ್ಗೆ ಅರ್ಥನೇ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ಇಲ್ಲ ಶ್ರೇಷ್ಠ, ಇನ್ನು ಅಮ್ಮ ಬೇಕಾದ್ರೆ ಏನಾದ್ರು ಹೇಳ್ತಾರೆ ಅಂತ ಹೇಳ್ಬೋದು, ಅಪ್ಪ ಆ ಥರ ಅಲ್ಲ ಅಂದಾಗ, ಏಯ್ ನೀನು ಏನು ಎಲ್ಲಿದೆಯಾ ತಾಂಡವ್, ಇದೊಂದು ಸತಿ ನನ್ನ ಮಾತು ಕೇಳು, ಎಲ್ಲರೂ ಒಂದೇ, ನಿಮ್ಮ ಅಪ್ಪನೂ ಒಂದೇ ನಿಮ್ಮ ಅಮ್ಮನೂ ಒಂದೇ, ಭಾಗ್ಯನ ಯಾವುದೇ ಕಾರಣಕ್ಕೂ ಅವ್ರು ಬಿಟ್ಕೊಡಲ್ಲ, ನೀನು ಅರ್ಥ ಮಾಡ್ಕೊ, ಯಾವುದೇ ಕಾರಣಕ್ಕೂ ಈ ಮನೆ ಬಿಡಬೇಡ, ಅಷ್ಟೇ ನಾನು ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ಸರಿ ಆಯಿತು ಶ್ರೇಷ್ಠ ಅಂತ ಅಲ್ಲೇ ಕೂತಿರ್ತಾರೆ. ಅದೇ ಸಮಯಕ್ಕೆ ಗುಂಡತನ್ವಿ ಬರ್ತಾರೆ. ಆಮೇಲೆ ಗುಂಡತನ್ವಿ ಆ ಭಾಗ್ಯ ಏನು ಅಂತ ನಿನಗೆ ಗೊತ್ತಲ್ವೇನೋ, ಆ ಭಾಗ್ಯ ಏನು ಬೇಕಾದ್ರೂ ಡ್ರಾಮಾ ಮಾಡ್ತಾಳೆ, ಎಲ್ಲರೂ ಅವಳ ಕಡೆಗೆ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ, ಹಂಗೆ ಹಿಂಗೆ ಅಂತ ಶ್ರೇಷ್ಠ ಭಾಗ್ಯನ ಬಗ್ಗೆ ಹೇಳ್ತಾ ಇರ್ತಾಳೆ. ಅವಾಗ ಶ್ರೇಷ್ಠ ಆಂಟಿ ನೀವೇ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಿರೋದು ಅಂತ ತನ್ವಿ ಬಂದುಬಿಡ್ತಾಳೆ. ಅವಾಗ ಏಯ್ ತನ್ವಿ ಅಂದಾಗ, ನೀವೇನು ಮಾಡ್ತಿದ್ದೀರ ಅಲ್ಲಿ ಪಾಪ, ಇವ್ರೇನು ಮಾಡ್ತಿದ್ದಾರೆ, ಇವ್ರು ಯಾಕೆ ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಅಂದಾಗ, ಏಯ್ ತನ್ವಿ ಅಂದಾಗ, ಮುಟ್ಬೇಡಿ ಆಂಟಿ ನೀವು ಅಂತಾಳೆ. ಅವಾಗ ಪಾಪ ತಾತ ಎಲ್ಲಿ ಇಂದಾಗ, ತಾತಂಗೆ ಹುಷಾರಿಲ್ಲ ಪುಟ್ಟ ಅದಕ್ಕೆ ಬಂದ್ವಿ ಅಂದೆ, ಹುಷಾರಿಲ್ವಾ ತಾತ ಎಲ್ಲಿಂದಾಗ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ತಾಂಡವ ಹೇಳ್ತಾನೆ. ಇವಾಗ ನೀವ್ಯಾಕೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ತನ್ವಿ ಕೇಳ್ತಾಳೆ. ಅವಾಗ ಇಲ್ಲ ನಾವು ಹೋದ್ರೆ ಅಜ್ಜಿ ಬರಬೇಡ ಅಂದರು, ಅದಕ್ಕೆ ನಾವು ಹೋಗಿಲ್ಲ ಅಂದಾಗ, ಯಾವ ಹಾಸ್ಪಿಟ್ಲು ಅಕ್ಕ, ಒಂದು ಕೆಲಸ ಮಾಡು, ಅಮ್ಮಂಗೆ ಫೋನ್ ಮಾಡಿ ಯಾವ ಹಾಸ್ಪಿಟ್ಲು ಕೇಳು, ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಅದೇ ಸಮಯ ಕಿಶನ್ ಬಂದು ಗುಂಡ ತನ್ವಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ. ಆಮೇಲೆ ಸರಿ ಇಲ್ಲೇನಾಗುತ್ತೆ, ಭಾಗ್ಯ ಕುಸುಮ ಮತ್ತು ಆದಿ ಎಲ್ಲ ಕೂತಿರ್ತಾರೆ. ಅಷ್ಟರಲ್ಲಿ ಸುನಂದ ಮತ್ತು ಪೂಜಾ ಕೂಡ ಬಂದಿರಬೇಕಾದ್ರೆ, ಅದೇ ಗೆಳತಿ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ, ನಾನು ನೋಡ್ಕೊತೀನಿ, ನೀವು ಸುಮ್ಮನಿರಿ ಗೆಳತಿ, ನೀವು ಯೋಚನೆ ಮಾಡಬೇಡಿ ಅಂತ ಕುಸುಮಾರ್ಗೆ ಸಮಾಧಾನ ಮಾಡ್ತಿರ್ತಾನೆ. ಏನು ಸಮಾಧಾನ ಮಾಡ್ಕೊಳ್ಳಿ ಫ್ರೆಂಡು, ನಮ್ಮ ಯಜಮಾನ್ರು ಪಾಪ, ನಮ್ಮ ಯಜಮಾನ್ರಿಗೆ ತುಂಬಾ ನೋವಾಗಿದೆ ಮನಸ್ಸಿಗೆ, ನಮ್ಮ ಯಜಮಾನ್ರು ಅಂತ ಅಂದ್ಬಿಟ್ಟು ಕುಸುಮಾರು ಅಳ್ತಾ ಇರ್ತಾರೆ. ಇಲ್ಲ ಗೆಳತಿ ಏನಾಗಲ್ಲ, ಅಂಕಲ್ ಹುಷಾರಾಗ್ತಾರೆ, ನಾನಿದ್ದೀನಲ್ವ ಹುಷಾರಾಗ್ತಾರೆ, ಸುಮ್ಮನಿರಿ ಅಂತ ಸಮಾಧಾನ ಮಾಡ್ತಾರೆ. ಅದೇ ಸಮಯಕ್ಕೆ ಕಾಮತ್ ಅವ್ರು ಫೋನ್ ಬರುತ್ತೆ ಆದಿಗೆ. ಫೋನ್ ರಿಸೀವ್ ಮಾಡ್ತಾರೆ. ಆಮೇಲೆ ರಾಯರು ಹೆಂಗಿದ್ದಾರಪ್ಪ ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಕೇಳ್ತಾರೆ. ಇವಾಗ ಪರವಾಗಿಲ್ಲಪ್ಪ, ಡಾಕ್ಟ್ರ್ ಇನ್ನೂ ಗ್ಯಾರಂಟಿ ಇದು ಕ್ರಿಟಿಕಲ್
ಕ್ರಿಟಿಕಲ್ ಇದೆ ಅಂತ ಹೇಳ್ತಿದ್ದಾರೆ, ಇನ್ನೂ ಕರೆಕ್ಟಾಗಿ ಗ್ಯಾರಂಟಿ ಏನು ಹೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಸರಿಯಪ್ಪ ಆಯಿತು, ಒಂದು ಕೆಲಸ ಮಾಡು, ಅಲ್ಲೇನಾರು ಆಗಲ್ಲ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು, ಇಲ್ಲ ನನಗೆ ಗೊತ್ತಿರೋರು ಒಬ್ಬರು ಡಾಕ್ಟ್ರ್ ಇದ್ದಾರೆ, ನಾನು ಕೂಡ ಅವ್ರಿಗೆ ಹೇಳ್ತೀನಿ, ಅಲ್ಲೇ ಕರ್ಕೊಂಡೋಗು, ಮತ್ತು ಅಮೌಂಟು ನೀನು ಕೊಡು, ಅವ್ರ ಕೈಲಿ ಏನು ಕೊಡಿಸ್ಬೇಡ, ಅದೆಷ್ಟೇ ಖರ್ಚಾಗಲಿ ರಾಯನ್ನ ಹುಷಾರಾಗಿ ಕರ್ಕೊಬರಪ್ಪ ಅಂದಾಗ, ಸರಿಯಪ್ಪ ಆಯಿತು ನೀನೇ ಪೇ ಮಾಡಪ್ಪ ಅಂದಾಗ, ಸರಿಯಪ್ಪ ಆಯಿತು ಅಂದಾಗ, ಹುಷಾರು ಕಣಪ್ಪ, ಏನಿದ್ರು ನಂಗೆ ಫೋನ್ ಮಾಡಪ್ಪ ಅಂತ ಕಾಮತ್ತವ್ರು ಆದಿಗೆ ಹೇಳ್ತಾರೆ. ಸರಿಯಪ್ಪ ಆಯಿತು ಅಂದ್ಬಿಟ್ಟು ಆದಿ ಹೇಳ್ಬಿಟ್ಟು ಫೋನ್ ಇಟ್ಬಿಡ್ತಾನೆ. ಬಂದಿಲ್ಲಿ ಪೂಜಾ, ಸುನಂದ ಮತ್ತು ಭಾಗ್ಯ, ಕುಸುಮ ಎಲ್ಲ ಇರ್ತಾರೆ, ಎಲ್ರಿಗೂ ಸಮಾಧಾನ ಮಾಡ್ತಾ ಇರ್ತಾರೆ. ಆದಿ ಈ ಕಡೆ ಫೋನ್ ಎತ್ಕೊಂಡು ಹೋಗಿದ ತಕ್ಷಣ ಭಾಗ್ಯ ಮತ್ತು ಕುಸುಮರು ಧರ್ಮಣ್ಣವ್ರ ಹತ್ರ ಬರ್ತಾರೆ. ಅಷ್ಟರಲ್ಲಿ ಧರ್ಮಣ್ಣವ್ರು ಸ್ವಲ್ಪ ಹುಷಾರಾಗಿರ್ತಾರೆ. ಅವಾಗ ಆಮೇಲೆ ಮಾವ ತಾಂಡವರು ಏನು ಅಂತ ನಿಮಗೆ ಗೊತ್ತಲ್ವ, ನೀವು ಯಾಕೆ ಸುಮ್ಮನೆ ಕೂಗಾಡಿದ್ರ ಅಂತ ಭಾಗ್ಯ ಹೇಳ್ತಾಳೆ. ಕುಸುಮರು ಹೌದು ರೀ, ನಿಮ್ಗೆ ಅವನೇನು ಅಂತ ಗೊತ್ತಲ್ವ, ನೀವು ಯಾಕೆ ಆ ಥರ ಕಿರ್ಚಾಡಕ್ಕೆ ಹೋದ್ರ, ನೀವು ಸಮಾಧಾನ ಮಾಡ್ಕೋಬೇಕಲ್ವ ಅಂತ ಅಂದ್ಬಿಟ್ಟು ಕುಸುಮರು ಅಂದಾಗ ಧರ್ಮಣ್ಣವರು ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಕುಸುಮ, ಇದ್ದಿದ್ದೊಂದು ಮನೆ, ನನ್ನ ಮಕ್ಕಳು ಮೊಮ್ಮಕ್ಳಿಗೋಸ್ಕರ ಇರೋ ಮನೆ, ಅದನ್ನು ಕಿತ್ಕೊಳಕ್ಕೆ ಬಂದಿದ್ದಾನಲ್ಲ ಇವನು, ಇವ್ನು ನಮ್ಮ ಮಗನೇನ ಕುಸುಮ, ಇವನು ಈ ಥರ ಮಾಡ್ತಾನಲ್ಲ, ನೋವಾಗಲ್ವ ಕುಸುಮ ನಮ್ಮ ಮನಸ್ಸಿಗೆ, ನಾವು ನಮ್ಮ ಮಗ ಅಂತ ಎಷ್ಟು ಮುದ್ದು ಮಾಡಿ ಒಬ್ಬನೇ ಮಗ ಅಂತ ಸಾಕಿದ್ವಿ, ಇವತ್ತು ಈ ಥರ ಮಾಡ್ಬಿಟ್ನಲ್ಲ ನಮ್ಗೆ ಇವನು ಅಂತ ಅಂದ್ಬಿಟ್ಟು ಅಂದಾಗ, ಸರಿ ತಿರ್ಗಮಂತೆ ನೀವು ಹೊಂದ್ಕೋಬೇಡಿ ಸುಮ್ಮನಿರಿ ಅಂತ ಅಂದ್ಬಿಟ್ಟು ಕುಸುಮರು ಸಮಾಧಾನ ಮಾಡ್ತಾರೆ. ಬಗ್ಗೆ ಕೂಡ ಮಾವ ನೀವು ಅದೆಲ್ಲ ಬಗ್ಗೆ ಯೋಚನೆ ಮಾಡಬೇಡಿ ಸುಮ್ಮನಿರಿ ಅಂತ ಸಮಾಧಾನ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಆದಿ ಬರ್ತಾರೆ ಧರ್ಮಣ್ಣವ್ರ ಹತ್ರ. ಅವಾಗ ಧರ್ಮಣ್ಣವರು ಅಂಕಲ್ ಹೇಗಿದ್ದೀರಿ ಅಂದಾಗ, ಎಲ್ಲಪ್ಪ ಇದ್ದಂಗೆ ಇದ್ದೀನಪ್ಪ, ಇನ್ನೂ ಇದ್ದೀನಲ್ಲಪ್ಪ ನೋಡಪ್ಪ ಅಂದಾಗ, ಅಂಕಲ್ ಆ ಥರ ಮಾತಾಡಬೇಡಿ ಅಂಕಲ್ ಅಂದಾಗ, ಹಂಗಲ್ಲಪ್ಪ ಇರೋದೊಂದು ಮನೆ ಅಂತ ಇತ್ತು, ಅದನ್ನು ಕಿತ್ಕೋತಿದ್ದಾನೆ, ನಾಳೆ ಮಕ್ಳಿಗೆ ಭಾಗ್ಯಂಗೆ ಏನು ಮಾಡೋದು, ಪಾಪ ಭಾಗ್ಯ ನಮ್ಮನ್ನೆಲ್ಲ ನೋಡ್ಕೋತಿದ್ದಾಳೆ, ಕಷ್ಟಪಟ್ಟು ನಮ್ಮನ್ನೆಲ್ಲ ನೋಡ್ಕೋತಿದ್ದಾಳೆ, ಇವಾಗ ಆ ಮನೇಲೂ ಇಲ್ಲ ಅಂದರೆ ನಾವೆಲ್ಲ ಎಲ್ಲಿರೋದು, ನಾವೇನು ಮಾಡೋದು ಗೊತ್ತಾಯ್ತಿಲ್ಲ ನಮಗೆ, ಮನೆ ಕಿತ್ಕೊಳಕ್ಕೆ ಬಂದಿದ್ದಾನೆ ಇವಾಗ ಅಂತ ಧರ್ಮಣ್ಣವರು ಆದಿ ಹತ್ರ ಹೇಳ್ತಾರೆ. ಆದಿ ಅಂಕಲ್ ನೀವು ಯೋಚನೆ ಮಾಡಬೇಡಿ, ನಾನಿದ್ದೀನಿ, ಯಾವುದೇ ಕಾರಣಕ್ಕೂ ಆ ಮನೆ ನಿಮ್ಮಿಂದ ಅವ್ರು ಕಿತ್ಕೊಳಕ್ಕೆ ನಾನು ಬಿಡಲ್ಲ, ನಾನಿದ್ದೀನಿ, ಆ ಮನೆ ನಿಮಗೆ ಸಿಗಂಗೆ ನಾನು ಮಾಡ್ತೀನಿ ಅಂಕಲ್, ನನ್ನ ಮೇಲೆ ನಂಬಿಕೆ ಇಡಿ ಅಂಕಲ್ ಅಂತ ಅಂದ್ಬಿಟ್ಟು ಆದಿ ಧರ್ಮಣ್ಣವರು ಸಮಾಧಾನ ಮಾಡ್ತಾರೆ. ಸರಿ ಅಂತ ಇದ್ಬಿಟ್ಟು ಎಲ್ಲ ಖುಷಿಯಾಗಿರ್ತಾರಲ್ಲಿ. ಇಲ್ಲೇನಾಗುತ್ತೆ, ಶ್ರೇಷ್ಠ ತಾಂಡವಿಬ್ಬರು ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ ಗೇಮ್ ಆಡ್ಕೊಂಡು ಕೂತಿರ್ತಾರೆ. ಅದೇ ಸಮಯಕ್ಕೆ ಎಲ್ಲರೂ ಮನೆಗೆ ಬರ್ತಾರೆ. ಆದಿ ಲಾಯರ್ ಜೊತೆ ಮನೆಗೆ ಬರ್ತಾರೆ. ಆದಿ, ಭಾಗ್ಯ, ಲಾಯರು, ಕುಸುಮ, ಸುನಂದ, ಧರ್ಮಣ್ಣವರು, ಗುಂಡ, ತನ್ವಿ ಎಲ್ಲ ಮನೆಗೆ ಬರ್ತಾರೆ. ಬಂದಿದ ತಕ್ಷಣ ಇವರಿಬ್ಬರು ಗೇಮ್ ಆಡ್ಕೊಂಡು ಕೂತಿದ್ದವ್ರು ಎದ್ಬಿಡ್ತಾರೆ. ಆಮೇಲೆ ಓಹೋ ಅಂದಾಗ ಆಮೇಲೆ ಕುಸುಮರು ಬೆಳಗ್ಗೆನೇ ಎದ್ದು ನಿನ್ನ ಮುಖ ದರ್ಶನ ಆಗೋಯ್ತೇನೋ, ಇನ್ನು ಬಿಡು ಇವತ್ತು ನನಗೆ ಅಷ್ಟೇನೇ ಕತೆ, ನಿನ್ನ ಮುಖ ದರ್ಶನ ಮಾಡಿಬಿಟ್ಟೆ ಬೆಳಗ್ಗೆನೆ ಅಂತ ಕುಸುಮರು ಅಂತಾರೆ. ಅವಾಗ ನೀನೇನೋ ಮಾಡ್ತಾಯಿದ್ದೀಯ ಇಲ್ಲಿ, ನಡಿಯೋ ಆಚೆಗೆ ಅಂತ ಅಂದ್ಬಿಟ್ಟು ಕುಸುಮರು ಅಂತಾರೆ. ನಾನು ಯಾಕೆ ಹೋಗಲಿ ಆಚೆಗೆ, ಇದು ನನ್ನ ಮನೆ ಬಿಟ್ಟು ನಾನು ಯಾಕೆ ಹೋಗಲಿ, ನಾನು ಹೋಗಲ್ಲಮ್ಮ, ನನಗೇನು ಕೊಡಬೇಕು ಅದು ಕೊಟ್ಟರೆ ಮಾತ್ರ ನಾನು ಮನೆಯಿಂದ ಹೋಗೋದು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಈ ಮನೆಯಿಂದ ನಾನು ಹೋಗಲ್ಲ, ಅರ್ಥ ಆಯ್ತಾ, ನಾನು ಹೇಳ್ತಾ ಇದ್ದೀನಿ ತಾನೇ ಈ ಮನೆ ನಂದು ಅಂತ ಹೇಳ್ಬಿಟ್ಟು ಮತ್ತೇನು ಮಾತಾಡ್ತಿದ್ದೀರಾ ಅಂದಾಗ, ಆವಾಗ ಇವರು ಕುಸುಮರು ಹಂಗಲ್ಲ ಕಣೋ, ತಿಪ್ಪರ್ಲಾಗ ಹೊಡೆದ್ರು ಈ ಮನೆ ನೀನು ಬಿಟ್ಕೊಡಲ್ಲ ಕಣೋ, ಇದು ನನ್ನದೇ ಮನೆ ಅಂದಾಗ, ಯಾಕೆ ಬಿಟ್ಕೊಡಲ್ಲ ಅಂತ, ಬಿಟ್ಕೊಡಲ್ಲ ಕಣೋ, ಇದು ನನ್ನ ಮನೆ, ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ನೀನು ನನ್ನ ಮಗ, ಅರ್ಥ ಆಯ್ತಾ, ನಾನು ಈ ಮನೆ ಬಿಟ್ಕೊಡಲ್ಲ ಅಂತ ಕುಸುಮರು ಅಂತಾರೆ. ಅವಾಗ ಯಾಕೆ ಬಿಟ್ಕೊಡಲ್ಲ ಏನು ಅಂತ ನಾನು ನೋಡ್ತೀನಿ, ನಾನು ಕರ್ಕೊಂಬರ್ತೀನಿ ಲಾಯರ್ನ ಅಂತಾರೆ. ಅಷ್ಟಲ್ಲಾದಿ ಯಾಕೋ ಕೊಡಬೇಕು ಮನೆ ನಿನಗೆ, ಈ ಮನೆ ಯಾವುದೇ ಕಾರಣಕ್ಕೂ ನೀನು ಕೊಡಲ್ಲ ಕಣೋ, ಇದೇನಿದ್ರು ಕುಸುಮ ಆಂಟಿ ಅಂಕಲ್ ಭಾಗಿಂಗ್ ಸೇರಿದ ಮನೆ, ಮಕ್ಳಿಗೆ ಸೇರಿದ ಮನೆ, ನೀನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಕೊಡಲ್ಲ ಕಣೋ ಅಂತ ಆದಿ ಅಂತಾರೆ. ಅವಾಗ ತಾಂಡವ್ ಇದನ್ನು ಮಾತಾಡೋಕ್ಕೆ ನೀನು ಯಾರು, ನಡಿ ಆಚೆಗೆ ನೀನು ಅಂತ ಅಂದ್ಬಿಟ್ಟು, ಮಿಸ್ಟರ್ ರಾಧೇಶ್ವರ್ ಕಾಮತ್ ನಡೀತಾ ಇರಿ ಅಂತ ಅಂದ್ಬಿಟ್ಟು ಆದಿಗೆ ಹೇಳ್ತಾನೆ ತಾಂಡವು. ಅವಾಗ ಆದಿ ನಾನೇ ಹೋಗಲಿ, ನೀನು ಹೋಗು, ನಾನು ಲಾಯರ್ ಸಮೇತ ಬಂದಿದ್ದೀನಿ, ಈ ಮನೆ ಭಾಗಿಂಗೆ ಅಂಕಲ್ ಆಂಟಿ ಮಕ್ಳಿಗೆ ಸೇರಿರೋದು, ನಿನಗೆ ಎಷ್ಟು ರೈಟ್ಸ್ ಇದೆಯೋ ಅವ್ರಿಗೂ ಅಷ್ಟೇ ರೈಟ್ಸ್ ಇದೆ, ಅದರಿಂದ ನಾನು ಲಾಯರ್ ಕರ್ಕೊಂಬಂದಿದ್ದೀನಿ ಅಂತ ಆದಿ ಹೇಳ್ತಾರೆ. ಅವಾಗ ನಾನು ಕರ್ಕೊಂಬಂದಿದ್ದೀನಿ ಲಾಯರ್ನ, ನಾನು ಕರ್ಕೊಂಬಂದಿದ್ದೀನಿ, ಇದು ನನಗೆ ಸೇರ್ಬೇಕಾಗಿರೋ ಮನೆ, ನಾನು ಸ್ಟೇ ತರ್ತೀನಿ ಇವಾಗ, ಯಾವುದೇ ಕಾರಣಕ್ಕೂ ಈ ಮನೇಲಿ ಯಾರು ಇರ್ಕೂಡ್ದು, ನನಗಾದ್ರೂ ಮನೆ ಇದೆ, ಇವರೆಲ್ಲ ಎಲ್ಲೋಗಿರ್ತಾರೋ ನಾನು ನೋಡ್ತೀನಿ, ಇವ್ರು ಯಾವತ್ತಿದ್ರೂ ಹೋಗೋದು ಯಾವ ಮನೇಲಿ ಇರ್ತಾರೋ ಕೊನೆಗೆ ಹೋಗಿ ಎಲ್ಲ ಬೀದಿಲಿ ನಿಂತ್ಕೋಬೇಕಾಗತ್ತೆ, ಹಂಗೆ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಎಲ್ಲ ಶ್ರೇಷ್ಠ ಹೇಳ್ಕೊಟ್ಟಂಗೆ ಅವ್ನು ತಾಂಡವ ಹೇಳ್ತಾನೆ. ಪಾಪ ಧರ್ಮಣ್ಣ ಕುಸುಮರು ತುಂಬಾ ಬೇಜಾರು ಮಾಡ್ಕೋತಾರೆ. ಆದಿ ಯಾವುದೇ ಕಾರಣಕ್ಕೂ ಈ ಮನೆ ನಿನಗೆ ಸಿಗಂಗೆ ಮಾಡಲ್ಲ, ನಾನು ಈ ಮನೇನ ಇವ್ರಿಗೆ ಸಿಗಂಗೆ ಮಾಡ್ತೀನಿ ಅಂತ ಆದಿ ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಾಗ ತುಂಬ 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 ಧನ್ಯವಾದಗಳು. ದಯವಿಟ್ಟು ಮೊದಲನೇ ಸತಿ ನೋಡೋರು ನಾನು ಪ್ರತಿ ವಿಡಿಯೋದಲ್ಲೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.